ಹಾಯ್ ಹಲೋ ತಮ್ಮೆಲ್ಲರಿಗೂ ನಮಸ್ಕಾರ. UK ಬೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ದ್ವಿತೀಯ PUC ಕನ್ನಡ 2025-26 ಮಾದರಿ ಪ್ರಶ್ನೆ ಪತ್ರಿಕೆ 2 ಕೀ ಉತ್ತರಗಳನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ದ್ವಿತೀಯ PUC ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದು. 80ಕ್ಕೆ 80 ಅಂಕಗಳ ಬಿಡಿಸಿದಂತಹ ಉತ್ತರ ಮತ್ತು ಆನ್ಸರ್ಗಳು ಇಲ್ಲಿರುತ್ತವೆ. ಪ್ರಶ್ನೆಗಳು ಮತ್ತು ಉತ್ತರಗಳು ನೀವು ಸರಿಯಾಗಿ ನೋಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದು. ಈಗ ಈ ವಿಭಾಗದಲ್ಲಿ ನೋಡೋಣ. ಈ ವಿಭಾಗದಲ್ಲಿ MCQ ಇರುತ್ತೆ. ಸರಿಯಾಗಿ ನೋಡ್ಕೊಂಡು ನೀವು ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. 10 ಅಂಕದ ಕ್ವಶನ್ ಪೇಪರ್, 10 ಅಂಕದ MCQ ಇರುತ್ತೆ. ಒಂದನೇ ಕ್ವಶನ್ ಏನಿದೆ ಅಂದರೆ, ಸಮಧಿಕರಾರು ಜಗತ್ರಯದೊಳೆ ನಿನ್ನೆಗೆ ನೊಳದಿಚ್ಚರುವಣ್ಣರಾಯರ್ ಸಮರದೊಳೆಂದು ತನ್ನ ಭುಜದಂಡ ನೀಕ್ಷಿಸಿ. ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರುವ ಭಾವನೆ ಏನಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ರಾವಣನ ಉತ್ಸಾಹ. ಹಾಗೆ ಮುಂದಿನ ಪ್ರಶ್ನೆ 2, ಇದರಿಂದ ಪರಿಮಳವನ್ನು ಅರಿಯಬಹುದು. ಸರಿಯಾದ ಉತ್ತರ ಪುಷ್ಪದಿಂದ. ಮೂರನೇ ಪ್ರಶ್ನೆ 3, ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು. ಸರಿಯಾದ ಉತ್ತರ ಬಾಲಕನೆಂದು ಉಪೇಕ್ಷಿಸಬಾರದು. 4ನೇ ಪ್ರಶ್ನೆ, ದುರ್ಜನರ ಎಂತಹ ಮಾತಿಗೆ ಕೊನೆಯಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಸರಿಯಾದ ಉತ್ತರ ಈ ಭಿನ್ನಾಣದ ಮಾತಿಗೆ. 5ನೇ ಪ್ರಶ್ನೆ, ಜನರಿಗೆ ಇದಕ್ಕೆ ಗತಿಯಿಲ್ಲ. ಸರಿಯಾದ ಉತ್ತರ ಈ ಗಂಜಿಗೆ ಗತಿಯಿಲ್ಲ. ಹಾಗೆ 6ನೇ ಪ್ರಶ್ನೆ, ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗಿತು. ಸರಿಯಾದ ಉತ್ತರ ಮಾನಸಿಕ ಸ್ತರ. ಹಾಗೆ 7ನೇ ಪ್ರಶ್ನೆ, ಎಲಹೋ ಹುಲುಮಾನವನ ಕೆಪ್ಪವಯ್ಯ ಸುತಲ ನಾಕೂರಲ್ಲಿ ಯಾವನೋ ಶಾನುಭೋಗ ಉಗ್ರಾಣೆಯನ್ನಾನು ಕರೆತಂದ ನನ್ನೆದುರು ಸರಪಳಿ ಎಲಸು. ಈ ಸಾಲುಗಳ ಕೆಳಗಿನ ಯಾವ ಭಾವನೆಯನ್ನು ವ್ಯಕ್ತಪಡಿಸಿದೆ ಅಂತ ಕೇಳಿದ್ದಾರೆ. ಈ ಸರಿಯಾದ ಉತ್ತರ ಈ ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ. ಹಾಗೆ 8ನೇ ಪ್ರಶ್ನೆ, ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಎಂದು ಯಾವುದು ಕರೆಯುತ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ದುರ್ಗಪ್ಪನ ಪ್ರಕಾರ ತರ್ಲೆ ಡಿಪಾರ್ಟ್ಮೆಂಟ್ ಯಾವುದು. ಸರಿಯಾದ ಉತ್ತರ ಟೆಲಿಫೋನ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾಟಕದಿಂದ ಬಂದಂಥ ಕ್ವಶನ್ ಇದು. ಹಾಗೆ 9ನೇ ಪ್ರಶ್ನೆ, ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಕರ್ತವ್ಯ. ಉತ್ತರ ಊರನ್ನು ಸ್ವಚ್ಛವಾಗಿಡುವುದು. ಹಾಗೆ 10ನೇ ಪ್ರಶ್ನೆ, ಆನೆಯಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿಯೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವ ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತು. ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ. ಇಲ್ಲಿ ಆನೆ ಕುರಿತು ಹೇಳಿದವರು ಸಂಗತಿ ಏನಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆನೆ ದೊಡ್ಡ ಪ್ರಾಣಿ, ಅದು ಸೂಕ್ಷ್ಮವಾಗಿ ವರ್ತಿಸುತ್ತದೆ. ಇವು MCQ 10 ವೆರಿ ಇಂಪಾರ್ಟೆಂಟ್ ಆಗಿವೆ. ಸರಿಯಾಗಿ ನೋಡ್ಕೊಳ್ಳಿ ನೀವು. ಹಾಗೆ ಬಿಟ್ಟ ಸ್ಥಳ ನೋಡೋಣ. 11ನೇ ಪ್ರಶ್ನೆ, ಡ್ಯಾಶ್ ಮುಂಬೈನ ಪ್ರಸಿದ್ಧ ನ್ಯಾಯವಾದಿ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಫ್ಲೇವಿಯಾ. ಹಾಗೆ 12ನೇ ಪ್ರಶ್ನೆ, ಬದುಕು ಡ್ಯಾಶ್ ಅನ್ನು ಬಿಟ್ಟು ಇರುವುದಿಲ್ಲ. ಬದುಕು ಅನ್ನೋದು ಭಾಷೆಯನ್ನು ಬಿಟ್ಟು ಇರುವುದಿಲ್ಲ. ಈ 13ನೇ ಪ್ರಶ್ನೆ, ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳುವುದು. ಹಾಗೆ 14ನೇ ಪ್ರಶ್ನೆ, ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಡ್ಯಾಶ್ ಮನೋರಮೆ. ಹಾಗೆ 15ನೇ ಪ್ರಶ್ನೆ, ಕಲಿಯುಗದ ಅಮೃತ ಅಂತ ಯಾವುದನ್ನು ಕರೀತಾರೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕಲಿಯುಗದ ಅಮೃತ ಅಂತ ಕರೆಯೋದು ಚಹಾ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಹೊಂದಿಸಿ ಬರೆಯಿರಿ. ವೆರಿ ಇಂಪಾರ್ಟೆಂಟ್. ಹೊಂದಿಸಿ ಬರೆಯು. ಇಲ್ಲಿ 5 ಅಂಕಗಳು ಬರುತ್ತೆ. ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಪುಲಿಗೇರಿ ಸೋಮನಾಥ. ಸರಿಯಾದ ಉತ್ತರ ಶತಕ. ಹೀಗೆ ಪುರಂದರದಾಸರು, ಜಾಲಿ ಮರದಂತೆ ಪುರಂದರದಾಸರು. ಹಾಗೆ ಬೆಳಗುಜಾವ ಮುಕ್ತಕಂಠ, ಹತ್ತಿ ಚಿತ್ತ ಮತ್ತು
ಚಿಟ್ಟೆ ಮತ್ತು ಜೀವಯಾನ. ಹಾಗೆ ಕೇಸರ್ ನಿಸಾರ್ ಅಹಮದ್. ಸರಿಯಾದ ಉತ್ತರ ನೋಡಿ, ಶಿಲುಬೆ ಏರಿದ್ದಾನೆ. ಉತ್ತರಗಳು ಹಾಗೆ ಆ ವಿಭಾಗದಲ್ಲಿ ನೋಡೋಣ. ಇಲ್ಲಿ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. 3 ಪ್ರಶ್ನೆ ಬರೀಬೇಕು. ಅದರ ಒಂದು ಪ್ರಶ್ನೆಗೆ 2 ಅಂಕಗಳು ಇರ್ತವೆ. ಟೋಟಲ್ ಆಗಿ 3 ಪ್ರಶ್ನೆ ಬರೆದರೆ 6 ಅಂಕಗಳು ಇರುತ್ತವೆ. ಹಾಗೆ 17ನೇ ಪ್ರಶ್ನೆ ನೋಡೋಣ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಅಂತ ಕೇಳಿದರೆ ಸರಿಯಾದ ಉತ್ತರ ನೋಡೋಣ. ನನ್ನ ಪರಾಕ್ರಮವನ್ನು 2 ಸೇನೆಗಳು ಹೊಗಳುವಂತೆ ಯುದ್ಧ ಮಾಡಿ ರಣರಂಗದಲ್ಲಿ ರಾಮ ಲಕ್ಷ್ಮಣರನ್ನು ವೀರತರಹ ರಣರಂಗದಿಂದ ಕೆಳಗೆ ಇಳಿಸುವಂತೆ ನಾಗಿಸಿ ಸೆರೆ ಹಿಡಿದು ತಂದು ಸೀತೆಯನ್ನು ಒಪ್ಪಿಸುತ್ತೇನೆಂದು ಅಂತಿಮವಾಗಿ ರಾವಣ ನಿರ್ಧಾರಕ್ಕೆ ಬರುತ್ತಾನೆ. ಹಾಗೆ ಮುಂದಿನ ಪ್ರಶ್ನೆ 18. ಧನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯ ಅಂತ ಕೇಳಿದರೆ ಉತ್ತರ. ಅನುಭವಿಸಿದ ಧನದಿಂದ ಮತ್ತು ಮುಪ್ಪಿನಲ್ಲಿ ಪ್ರಯೋಜನಕ್ಕೆ ಬಾರದ ಮಗನಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಸೋಮನಾಥನ ಅಭಿಪ್ರಾಯವಾಗಿದೆ. ಹೀಗೆ 19ನೇ ಪ್ರಶ್ನೆ. ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ? ಬೆಳಕಿನಲ್ಲಿ ಬೇಟೆಗಾರ ಹೇಗೆ ಬರುತ್ತಾರೆ ಅಂತ ಕೇಳಿದ್ದಾರೆ. ಉತ್ತರ. ಸೂರ್ಯ ಉದಯವಾದ ಮೇಲೆ ಅವನ ಹೊಂಬಿಸಿಲಲು ಎಲ್ಲ ಹೂ ಗಿಡ ಮರ ಬಳ್ಳಿಗಳ ಮೇಲೆ ಬೀಳುತ್ತವೆ. ಹೂಗಳು ಅರಳುತ್ತವೆ. ಜೇನುನೊಣಗಳು ಹೂಗಳ ಮಕರಂದವನ್ನು ಹೀರುತ್ತವೆ. ನಾ ಮುಂದು ತಾ ಮುಂದು ಎಂದು ಜೈಕಾರಗೈಯುತ್ತಾ ಹೊರಡುತ್ತವೆ. ಜನ್ಮತನೆಂದರೆ ಜೇನುನೊಣ ಎದೆಗೆ ಹೂಬಾಣ ಹೂಡಿ ಬಿಟ್ಟಂತೆ ಬೆಳಕು ಬೇಟೆಗಾರ ಗುಡಿ ಗೋಪುರ ಬಲೆ ಹಾಸಿ ಬರುತ್ತಾನೆ ಅಂತ ಹೇಳಿದ್ದಾರೆ. ಹಾಗೆ 20ನೇ ಪ್ರಶ್ನೆ. ಜೀಸಸ್ ಎಲ್ಲೆಲ್ಲಿ ಶಿಲುಬೆ ಏರಿದ್ದಾನೆ ಅಂತ ಕೇಳಿದ್ದಾರೆ. ಜೀಸಸನು ಇಗರ್ಜಿ, ಮಸೀದಿ, ದೇವಸ್ಥಾನ, ಮಠಗಳಲ್ಲಿ, ಮತಿರಹಿತ ಹಟಗಳಲ್ಲಿ, ಕೋರ್ಟು ಕಾರ್ಖಾನೆ, ಠಾಣೆಗಳಲ್ಲಿ, ಹಣೆಕಳ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದಿಖಾನೆಗಳಲ್ಲಿ ಅಂದರೆ ದವಾಖಾನೆ ಕೋಣೆಗಳಲ್ಲಿ, ಮಹಾಗೋದಾವರ್ತಿ ಹಣತೆ ಹೊತ್ತಿಸಿಕೊಳ್ಳದ ದಲಿತ ವಾಸದ ಸೊಗೆ ಬೀಳಗಳಲ್ಲಿ ದಿನ ನಿತ್ಯ ಶಿಲುಬೆ ಏರಿದ್ದಾನೆ ಅಂತ ಹೇಳ್ತಾರೆ. ಇದು ಉತ್ತರವಾಗಿದೆ. ಹಾಗೆ ಮುಂದಿನ ಪ್ರಶ್ನೆಗಳೇ ನೋಡೋಣ. ಇಲ್ಲಿ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಟೋಟಲ್ 2 ಪ್ರಶ್ನೆ ಬರೆದರೆ 4 ಅಂಕಗಳ ತಗೋಬೋದು ನೀವು. ಇಲ್ಲಿ ಪ್ರಶ್ನೆ ನೋಡೋಣ. 21ನೇ ಪ್ರಶ್ನೆ. ಸೂತಕವನ್ನು ಪರಿಹರಿಸಲು ಸಿದ್ಧಲಿಂಗಿ ಏನು ಮಾಡಿದಳು ಅಂತ ಕೇಳಿದ್ದಾರೆ. ಸೂತಕವನ್ನು ಪರಿಹರಿಸಲು ಬಸಲಿಂಗ ಮೈ ತೊಳೆದುಕೊಳ್ಳಬೇಕು. ತಿಪ್ಪಣ್ಣವರ ಹಿತವಚನವನ್ನು ಮರೆಯದಿದ್ದರೂ ಅದು ಅಸ್ಪಷ್ಟವಾಗತೊಡಗಿತು. ಸಿದ್ಧಲಿಂಗ ಅವನಿಗೆ ಕಣ್ಣು ಮಾತ್ರ ನೆನೆಯದಂತೆ ಬಿಸಿ ನೀರು ಕೊಯ್ದು ಸ್ನಾನ ಮಾಡಿಸಿದಳು. ಹಾಗೆ 22ನೇ ಪ್ರಶ್ನೆ. ತ್ರಿಭಾಷಾ ಸೂತ್ರಕದ ಬಳಕೆ ಹೇಗಿರಬೇಕೆಂದು ಕೇಳಿದ್ದಾರೆ. ಉತ್ತರ. ಕೇಂದ್ರ ಸರ್ಕಾರದ ಕಚೇರಿಗಳ ಎಲ್ಲ ಸೂಚನೆಗಳು, ಎಲ್ಲ ಫಾರ್ಮ್ಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ, ಇಂಗ್ಲಿಷ್ಗಳಲ್ಲಿ ತ್ರಿಭಾಷಾ ಸೂತ್ರಕ ಬಳಸಬೇಕಂತ ಹೇಳ್ತಾರೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ ಅಂತ ಕೇಳಿದ್ದಾರೆ. ಕಲಾಂ ಅವರ ದೃಷ್ಟಿಗಳು ಕನಸುಗಳು ಆಲೋಚನೆಗಳಾಗಿವೆ. ಸೃಜನಾತ್ಮಕ ಕ್ರಿಯೆಯನ್ನು ಪರಿವರ್ತನೆಗೊಳ್ಳುತ್ತವೆ ಅಂತ ಹೇಳ್ತಾರೆ. ಹಾಗೆ 24ನೇ ಪ್ರಶ್ನೆ. ಪಟ್ಟಣದ ಹೋಟೆಲ್ಗಳಲ್ಲಿ ಕಟ್ಟಡ ಹೇಗಿದೆ ಅಂತ ಕೇಳಿದ್ದಾರೆ. ಪಟ್ಟಣದ ಹೋಟೆಲ್ಗಳಲ್ಲಿ ಮನವನ್ನಾಕರ್ಷಿಸುವ ಭವ್ಯ ಕಟ್ಟಡವಿದೆ. ನಡೆದರೆ ಕಾಲು ಜಾರುವ ನಯವಾದ ಪರಿಸಿ ನೆಲವಿದೆ. ಕೂತರೆ ಮಾಸಿ ಹೊದಿಯುವ ಕುರ್ಚಿ ಇದೆ. ತಂಪಾದ ಫ್ಯಾನಿನ ಗಾಳಿ ಇದೆ. ಟೊಕೊಲ್ಮದಿಂದ ಅಲಂಕೃತವಾದ ಟೇಬಲ್ಲು ಇದೆ. ಟೇಬಲ್ ಮೇಲೆ ಗ್ಲಾಸು ಇದೆ. ಗ್ಲಾಸಿನ ನೀರು ಇದೆ. ನೀವು ಕುಳಿತಿರುವ ಏನು ಬೇಕು ಎಂದು ಯಂತ್ರದ ಗೊಂಬೆಯಂತೆ ಮೂಕ ಸನ್ನೆ ಮಾಡಿ ಕೇಳುವ ಶುಭ್ರ ಸಮವಸ್ತ್ರಗಳು ಮಾಣಿಯೂ ಇದೆ. ಸರಿಯಾದ ಉತ್ತರ. ಪಟ್ಟಣದ ಹೋಟೆಲ್ಗಳಲ್ಲಿ ಈ ರೀತಿ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡಿ. ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದಿದೆ ಅಂತ ಕೇಳಿದ್ದಾರೆ, ಎಲ್ಲಿ ಅಂತ. ಹಾಗೆ ಕಾಡಾನೆ ಹಾವಳಿಯ ಪ್ರಕಾಶನ ನೀಡಿದ ಕಾರಣ ಏನಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ ಪೇಪರ್ ಆಗಿದೆ. ಕನ್ನಡ ಔಟ್ ಆಫ್ 80 ಮಾರ್ಕ್ಸ್ ಅಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು.
ಆ್ಯಂಡ್ ಆನ್ಸರ್ಗಳಿವೆ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ನಾಯಿ ಕಚ್ಚಿದರೆ ಏನು ಮಾಡಬೇಕು ಅಂತ ಜಬ್ಬಾರ್ ಅವರು ಹೇಳಿದ್ದಾರೆ ನೋಡಿ. ಕ್ವಶನ್ ಹೀಗಿರುತ್ತೆ. ಹಾಗೆ ಮುಂದೆ ಸಂದರ್ಭಗಳು ಬರುತ್ತೆ, ವೆರಿ ಇಂಪಾರ್ಟೆಂಟ್ ಸಂದರ್ಭಗಳು. ಇದೇ ರೀತಿ ಹೊಸ ಹೊಸ ಕ್ವಶನ್ ಪೇಪರ್ಗಳು ನಮ್ಮ ಯುಕ್ಯೂಬ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ನೋಡ್ಕೊಳ್ಳಿ ಅಂತ ಹೇಳ್ತಾ ಈಗ ಸಂದರ್ಭಗಳನ್ನು ನೋಡೋಣ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂದರ್ಭ ನೋಡೋಣ. ಎಲಹೋ ಮುನ್ನಾರ ನವೆದವರುಂಟು. ಇಲ್ಲಿ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಇದು ಕುಮಾರವ್ಯಾಸರು ಬರೆದಿದ್ದಾರೆ. ಇದು ಆಯ್ಕೆ ಬರೀಬೇಕಾಗುತ್ತೆ. ಸಂದರ್ಭ ಈ ರೀತಿ ಬರೀಬೇಕು. ಹಾಗೆ ಸ್ವಾರಸ್ಯ ಈ ರೀತಿ ಬರೀಬೇಕಾಗುತ್ತೆ. ಸಂದರ್ಭ ಒಂದು ಪೇಜ್ ಬರೆದ್ರೆ ಸಾಕು, 3 ಅಂಕಗಳು ಆರಾಮಾಗಿ ತೊಗೋಬೋದು. ಭಾಳ ಬರೆಯೋಂತಿಲ್ಲ, ಒಂದು ಪೇಜ್ ಸಾಕು. ಇನ್ನೂ ಕಾಲಾವಕಾಶ ಇರುತ್ತೆ ನಿಮಗೆ, ಆರಾಮ್ ಸರಿಯಾಗಿ ಬರೆಯಿರಿ. ಸ್ವಾರಸ್ಯ ಹೀಗಿದೆ. ಹಾಗೆ 30ನೇ ಪ್ರಶ್ನೆ, ಜ್ಯೋತಿ ನಿನ್ಯಾರ ಹೋಲುವರು. ಜ್ಯೋತಿ ನಿನ್ಯಾರ ಹೋಲುವರು, ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದು, ನೀವು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಇನ್ನೊಂದು ಸಂದರ್ಭವಿದೆ, ಮಾತೆ ಮರೆತು ಹೋಗಿದೆ ಕಣೆ. ಇದು ಯಾರು ಬರೆದಿರಂತ ನೋಡಿ. ಆಯ್ಕೆ ಇದು ಶ್ರೀ ಲಲಿತಾ ಸಿದ್ದಳ್ಳಿ ಬಸವಯ್ಯ ಅವರು ಬರೆದಿದ್ದಾರೆ. ಒಂದು ಹೂ ಹೆಚ್ಚಿಗೆ ಇಡ್ತೇನೆ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಿದೆ. ಇದು ಆಯ್ಕೆಯಾಗಿದೆ. ಸಂದರ್ಭ ನೋಡಿ, ಈ ರೀತಿ ಸಂದರ್ಭ 4 ಅಥವಾ 5 ಲೈನ್ಗಳು ಬರೀಬೇಕು. ಸ್ವಾರಸ್ಯ ಮಾತ್ರ ಅರ್ಧ ಪೇಜ್ ಗಂಟಲೆ ಬರೆಯಬೇಕು ನೀವು, ವೆರಿ ಇಂಪಾರ್ಟೆಂಟ್. ಹಾಗೆ ಸಂದರ್ಭಗಳು ಇನ್ನೂ ಇವೆ ನೋಡಿ. ಒಂದು ಸಂದರ್ಭ ಬರೆದರೆ 3 ಅಂಕಗಳು ಇರುತ್ತೆ. ಇಲ್ಲಿ ನೋಡಿ 32ನೇ ಪ್ರಶ್ನೆ, ಅವನು ನನ್ನಷ್ಟೇ ಒಳ್ಳೆಯ ಡಾಕ್ಟ್ರು, ಏನು ತಪ್ಪು ತಿಳಿಯಬೇಡ ಅಂತ ಕೇಳಿದ್ದಾರೆ. ಇದು ಸರಿಯಾದ ಉತ್ತರ. ವೆರಿ ಇಂಪಾರ್ಟೆಂಟ್ ಆದಂಥ ಸಂದರ್ಭಗಳಿವೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಇನ್ನೊಂದಿದೆ, ನೋಡು ನೀನು ಎದುರು 2 ಆಯ್ಕೆಗಳಿವೆ ಅಂತ ಕೇಳಿದ್ದಾರೆ. ಇದು ನೇಮಿಚಂದ್ರ ಅವರು ಬರೆದಂತಹ ಆಯ್ಕೆಯೇ ನಮ್ಮ ಕೈಯಲ್ಲಿದೆ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ವೆರಿ ಇಂಪಾರ್ಟೆಂಟ್, ಹೆಚ್ಚಾಗಿ ಕೇಳಿದ ಸಂದರ್ಭದಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಆಗಿದೆ ಕ್ವಶನ್, ನೀವು ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಸೀತಾಭರಣ ಕಥನದೋಳ್ ಬಯಕೆ, ಇದು ವೆರಿ ಇಂಪಾರ್ಟೆಂಟ್. ಆಯ್ಕೆ, ಸಂದರ್ಭ, ಸ್ವಾರಸ್ಯ ವೆರಿ ಇಂಪಾರ್ಟೆಂಟ್ ಆಗಿದೆ. ನೀವು ಈ ರೀತಿಯಾಗಿ ಬರೆದರೆ ಮಾತ್ರ ಅಂಕಗಳನ್ನು ಪಡಿಬೋದು. ನಾನು ಹೇಳ್ತಾ ಹೋಗ್ತೀನಿ, ನೀವು ಓದಿ ಆರಾಮ್ ಬರೀಬೇಕಾಗುತ್ತೆ. ನಿನ್ನ ಪುಕಾರೇನಿದ್ರು ಬರವಣಿಗೆಯಲ್ಲಿ ಇರಲಿ ಅಂತ ಇಲ್ಲಿ ಯಾರಿಗೆ ಹೇಳ್ತಾರೆ ಅಂತ ನೋಡಿ. ಆಯ್ಕೆ, ಸಂದರ್ಭ ಸರಿಯಾಗಿ ನೋಡ್ಕೊಂಡು ಬರೀರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದು. ಈ ವಿಭಾಗದಲ್ಲಿ ನೋಡೋಣ. ಈ ವಿಭಾಗದಲ್ಲಿ 2 ಪ್ರಶ್ನೆಗಳು ಕೊಟ್ಟಿರ್ತಾರೆ ಅಥವಾ ಪ್ರಶ್ನೆಗಳು ಇರುತ್ತೆ, ನೀವು ಸರಿಯಾಗಿ ಬರೀಬೇಕಾಗುತ್ತೆ. 5-6 ವಾಕ್ಯಗಳಂತ ಕೇಳಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳು ಬರೆದರೆ 4 ಅಂಕಗಳು, ಅಂದರೆ ಒಂದು ಪ್ರಶ್ನೆ ಬರೆದರೆ 4 ಅಂಕ, ಟೋಟಲ್ ಆಗಿ 8 ಅಂಕಗಳು ಇರುತ್ತವೆ. ಇಲ್ಲಿ ಏನು ಕೇಳಿದ್ದಾರೆ, ಶಿವಪಥವನ್ನು ಅರಿಯದವ ಭಕ್ತಿ ನಿರಕತವೆಂಬುದು ಬಸವಣ್ಣವರ ಯಾವ ಉದಾಹರಣೆ ಮೂಲಕ ವಿವರಿಸಿದ್ದಾರೆ. ಇಲ್ಲಿ ಬಸವಣ್ಣವರ ಅಭಿಪ್ರಾಯ ಬರೀಬೇಕಾಗುತ್ತೆ. ಈ ರೀತಿ ಇದೆ ಬಸವಣ್ಣವರ ಅಭಿಪ್ರಾಯ, ವೆರಿ ಇಂಪಾರ್ಟೆಂಟ್. ಅವರ ಸಾಧನೆ, ಅವರ ವಚನಗಳ ಬಗ್ಗೆ ಕುರಿತು ಹೇಳಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆ ಇಲ್ಲಿದೆ, ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯೇ ಬರೆಯಿರಿ ಅಂತ ಕೇಳಿದ್ದಾರೆ. ದ್ರೌಪದಿ ಭೀಮನಿಗೆ ಏನು ಹೇಳಿದೆ, ಅವಮಾನ ಏನಾಯಿತು, ಅದರ ಬಗ್ಗೆ ಇಲ್ಲಿ ಬರೀಬೇಕಾಗುತ್ತೆ. ಭೀಮನು ಅವಳನ್ನು ಹೇಗೆ ಸಂತೈಸಿದ ಅಂತ ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಹಾಗೆ ಇನ್ನೊಂದು ಪ್ರಶ್ನೆ, ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ಇದೆ ಅಂತ ಬರೆದಿದ್ದಾರೆ. ಅಂದರೆ ಮುಂಬೈ ಜಾತಕದ ಅಲ್ಲಿಯ ವಾತಾವರಣ, ಪ್ರದೇಶ, ಅಲ್ಲಿ ಮಾತಾಡುವಿಕೆ, ಮಕ್ಕಳ ಬಗ್ಗೆ ಸ್ಥಿತಿ ಈ ರೀತಿ ಬರೀಬೇಕಾಗುತ್ತೆ. ಇಲ್ಲಿ ಈ ರೀತಿ ಇದೆ, ಸರಿಯಾಗಿ ನೋಡ್ಕೊಂಡು ನೀವು ಬರೀಬೇಕು. ಹಾಗೆ ಮುಂದಿನ ಪ್ರಶ್ನೆಗಳು ಇವೆ, ಇಲ್ಲಿ ಅಥವಾ ಪ್ರಶ್ನೆಗಳು ಇರುತ್ತೆ, ಸರಿಯಾಗಿ ನೋಡ್ಕೊಂಡು ನೀವು ಬರೀಬೇಕಾಗುತ್ತೆ. ಕ್ವಶನ್ಗಳು ಓದಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಬರೆಯಿರಿ. ಇಲ್ಲಿ ಏನಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಕರುಣಿಸಿದೋಳ್ ದಶಕಂ ಧರ ಧರುದೋಳ್ ರಘುತನುಜಾನ್ ಪ್ರಾಣಂ ಬಗೆಯಂಬಾರದಿರೇತುಣಂ ಧರಿತ್ರಿಯೋಳ್ ಮಯನೊಕ್ಕು ಮೂರ್ಛೆ ಸಂದಗಂ.
ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಈ ರೀತಿ ಪ್ರಶ್ನೆ ಕೊಟ್ಟಿದ್ದಾರೆ, ಉತ್ತರನೂ ಇದೆ ನೋಡಿ. 4 ಪ್ರಶ್ನೆಗಳಿದೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆ ಪ್ರಶ್ನೆಗಳು ಅವ. ಹಾಗೆ ಇಲ್ಲಿ ಒಂದು ಪ್ರಶ್ನೆಗೆ 5-6 ವಾಕ್ಯಗಳು ಬರೆಯಿರಿ. ಅಂದರೆ ದೀಡ್ ಅಥವಾ 2.5 ಪೇಜ್ ಬರೀಬೇಕಾಗುತ್ತೆ 4 ಮಾರ್ಕಸ್ಗೆ. ಅಂದರೆ ವೆರಿ ಇಂಪಾರ್ಟೆಂಟ್. ಏನಂತ ಕೇಳಿದ್ದಾರೆ ಪ್ರಶ್ನೆ, ವಾಲ್ಪರೈರ್ ಬಂದ ಮಾರ್ಷ್ ಅಲ್ಲಿ ಹೇಗೆ ಬಂದನಂತ ಕೇಳಿದ್ದಾರೆ. ನೆಲೆಯೂರಿದೆಯನ್ನು ಮಾಡಿದ. ಅಂದರೆ ಮಾರ್ಷ್ ಅವರು, ವಾಲ್ಪರೈರ್ ಅವರು ದಟ್ಟವಾದ ಅರಣ್ಯದಲ್ಲಿ ಬಂದು ಹೇಗೆ ನೆಲೆ ನೀಡಿದರು ಅಂತ ಕೇಳಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆ, ಮುಸುರೆ ಪಾರ್ತಿಗಳು ನೀರು ಪಾಲಾದ ಹೇಗೆ, ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳು ಹೇಳ್ತಾರೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಇಲ್ಲಿ 4-5 ಪಾತ್ರಗಳು ಬರುತ್ತೆ. ಕುದಪ್ಪ ಏನು ಮಾಡಿದ ಅಂತ ನೋಡಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ, ಆನೆ ರೆಹಮಾನ್ ಅಂಗಡಿಯ ಬೀಳಿಸಿದ ಸಂದರ್ಭವನ್ನು ಬರೆಯಿರಿ. ಸಂದರ್ಭ ಅಂದರೆ ಇಲ್ಲಿ 5-6 ವಾಕ್ಯಗಳು ಬರೀಬೇಕಾಗುತ್ತೆ. 5-6 ವಾಕ್ಯಗಳಲ್ಲಿ ವೆರಿ ಇಂಪಾರ್ಟೆಂಟ್. ರೆಹಮಾನ್ ಬಗ್ಗೆ ಬರೆಯಬೇಕಾಗುತ್ತೆ ಮತ್ತು ಆನೆಯ ಬಗ್ಗೆ, ಅಲ್ಲಿನ ವಾತಾವರಣದಲ್ಲಿದ್ದಂತಹ ಜನರ ಬಗ್ಗೆ ಮಾತನಾಡುವಿಕೆ ಬರೀಬೇಕಾಗುತ್ತೆ. ವೇಲಾಯುಧನ ಬಗ್ಗೆ ಬರೀಬೇಕಾಗುತ್ತೆ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ, ನಾಗರಾಜನ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯ ಬರೆಯಿರಿ. ಅಂದರೆ ನಾಗರಾಜನು ಹೇಗೆ ಸಾವನ್ನಪ್ಪಿದ, ಜನರ ಅಭಿಪ್ರಾಯಗಳು ಹೇಗೆ ಇದ್ದವು ಅಂತ ಇಲ್ಲಿ ನೋಡಬಹುದು. ನೀವು ಒಬ್ಬೊಬ್ಬರು ಒಂದೊಂದು ಥರ ಹೇಳಿದ್ದಾರೆ. ನೀವು ನೋಡಿ ಸರಿಯಾಗಿ ಓದ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದು. ಹಾಗೆ ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್ ಆಗಿವೆ. ಹಾಗೆ ಹೂ ವಿಭಾಗದಲ್ಲಿ ನೋಡೋಣ, ಭಾಷಾ ಪಠ್ಯದ ಅನುಕ್ರಮವಾಗಿ ಇಲ್ಲಿ ಸಮಾನಾರ್ಥಕ, ನಾನಾರ್ಥಕ, ಗುಣವಾಚಕಗಳು, ದೀರ್ಘೋಕ್ತಿಗಳು ಸಹ ಬರುತ್ತವೆ. ಇಲ್ಲಿ ಸರಿಯಾಗಿ ಬರೀಬೇಕಾಗುತ್ತೆ. 2 ಅಂಕಗಳು ಇರುತ್ತವೆ ಒಂದೊಂದು ಪ್ರಶ್ನೆಗಳಿಗೆ, ನೀವು ಸರಿಯಾಗಿ ಬರೀಬೇಕಾಗುತ್ತೆ. ಸಮಾನಾರ್ಥದಲ್ಲಿ ಒಂದು ಶಬ್ದವನ್ನು ಕೊಟ್ಟಿರ್ತಾರೆ, ಅವುಗಳಿಗೆ ಹೋಲುವಂತಹ ಶಬ್ದಗಳನ್ನು ನೀವು ಸಮಾನಾರ್ಥಕವಾಗಿ ಬರೀಬೇಕಾಗುತ್ತೆ. ಇಲ್ಲಿ ಸುತ, ಬಂಗಾರ, ನಂಜು ಕೊಟ್ಟಿದ್ದಾರೆ. ಮಗ, ಸುವರ್ಣ, ವಿಷ ಅಂತ ಬರೀಬೇಕಾಗುತ್ತೆ. ಹಾಗೆ ಗುಣವಾಚಕಗಳು ಬರೆಯಿರಿ. ಗುಣವಾಚಕ ಏನು ಕೊಟ್ಟಿದ್ದಾರೆ ಅಂದರೆ ದುರ್ಗಂಧ, ಕ್ರೂರ ಕ್ರಮ, ಗಟ್ಟಿಪಾದ. ಗಟ್ಟಿಪಾದ ಅಂದರೆ ಮೊದಲೇ ಅಕ್ಷರಗಳನ್ನು ನೀವು ಬರೀಬೇಕಾಗುತ್ತೆ. ಇಲ್ಲಿ ಗುಣವಾಚಕ ಅಂದರೆ ದುರ್ಗಂಧ ಅಂದರೆ ದುರ ಅಂತ ಬರೆಯಿರಿ. ಕ್ರೂರ ಕರ್ಮ ಅಂದರೆ ಕ್ರೂರ. ಗಟ್ಟಿಪಾದ ಅಂದರೆ ಗಟ್ಟಿ. ಫಸ್ಟ್ನೇ 2 ಅಕ್ಷರಗಳನ್ನು ಬರೆದರೆ ಸಾಕು, ಆರಾಮ್ ನೀವು 2 ಅಂಕಗಳನ್ನ ಪಡಿಬೋದು. ಹಾಗೆ ಧಾತುಗಳು ಇರುತ್ತೆ. ಧಾತುಗಳು ಅಂದರೆ ಕ್ರಿಯಾಪದದ ಧಾತುಗಳು. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ತೂಗಿದವನು ತೂಗು, ಕೊಟ್ಟರು ಕೊಡು, ಓದಿದವನು ಓದು. ವೆರಿ ಇಂಪಾರ್ಟೆಂಟ್ ಆಗಿವೆ, ಭಾಷಾ ಅನುಗುಣವಾಗಿಯೂ. ಹಾಗೆ ದ್ವಿರುಕ್ತಿಗಳಿವೆ, ನೀವಂತರ ಆರಾಮ್ ಸರಿ ಬರೀತೀರಾ ಸ್ವಂತ ವಾಕ್ಯದಲ್ಲಿ. ದ್ವಿರುಕ್ತಿಗಳು, ವಿಭಕ್ತಿ ಪ್ರತ್ಯಯಗಳು. ಹಾಗೆ ತತ್ಸಮ ರೂಪದ ಬರೆಯಿರಿ ಅಂತ ಕೇಳಿದ್ದಾರೆ. ತತ್ಸಮಗಳು, ತದ್ಭವಗಳು ವೆರಿ ಇಂಪಾರ್ಟೆಂಟ್. ಹಾಗೆ ಪ್ರಬಂಧ ಅಂತರೂ 1 ಪೇಜ್ 1.5 ಪೇಜ್ ಬರೆದರೆ ಸಾಕು, ಆರಾಮ್ ನೀವು ಪಾಸ್ ಸಿಕ್ಕಿರ. 4 ಅಂಕಕ್ಕೆ 4 ಅಂಕ ಪಡೆಯಬಹುದು ಪ್ರಬಂಧ. ಇಲ್ಲಿ ಪ್ರಬಂಧ ಏನು ಕೊಟ್ಟಿದ್ದಾರೆ ಅಂದರೆ ಸಾಮಾಜಿಕ ಜಾಲತಾಣಗಳು, ಅವುಗಳ ಪರಿಣಾಮಗಳು ಅಂತ ಕೇಳಿದ್ದಾರೆ. ಪರಿಣಾಮಗಳು ಯಾವುವು ಅಂತ ಕೇಳಿದ್ದಾರೆ. ಫಸ್ಟ್ನೇದಾಗಿ ಪೀಠಿಕೆ ಹಾಕಬೇಕು. ಪೀಠಿಕೆಯಾಗಿ ಸ್ವಲ್ಪ ಬರೀಬೇಕಾಗುತ್ತೆ ಪೀಠಿಕೆ. ಆಮೇಲೆ ವಿವರಣೆ ಹೆಚ್ಚಾಗಿದ್ದು ಅದರೊಳಗೆ ಪರಿಣಾಮಗಳು ಯಾವುವು, ಅನುಕೂಲಗಳು, ಅನಾನುಕೂಲಗಳ ಬಗ್ಗೆ ಬರೀಬೇಕಾಗುತ್ತೆ. ಹಾಗೆ ಉಪಸಂಹಾರ ಸಹ ಬರೀಬೇಕಾಗುತ್ತೆ ಲಾಸ್ಟಿಗಾಗಿ. ಉಪಸಂಹಾರ ಪೀಠಿಕೆ ಬರೆದರೆ 2 ಅಂಕಗಳು ಸಿಗುತ್ತವೆ. ವೆರಿ ಇಂಪಾರ್ಟೆಂಟ್. ಈ ರೀತಿ ಬರೀಬೇಕಾಗುತ್ತೆ ಸಾಮಾಜಿಕ ಜಾಲತಾಣದ ಬಗ್ಗೆ. ಹಾಗೆ ಮತ್ತೊಂದು ಪ್ರಬಂಧ ಇದೆ ನೋಡೋಣ. ಪ್ರಬಂಧ ಏನೆಂದರೆ ಯೋಗಾಭ್ಯಾಸದ ಪ್ರಯೋಜನಗಳು. ಯೋಗದ ಬಗ್ಗೆ ಬರೆಯಬೇಕಾಗುತ್ತೆ. ದಿನನಿತ್ಯದ ಯೋಗ, ದೈನಂದಿನ ವ್ಯಾಯಾಮದ ಬಗ್ಗೆ ಬರೆಯಲಾಗುತ್ತದೆ. ವೆರಿ ಇಂಪಾರ್ಟೆಂಟ್ ಪ್ರಬಂಧ. ಹಾಗೆ ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಇನ್ನೊಂದಿದೆ ನೋಡಿ, ಒತ್ತಡ ಕಡಿತ ಮತ್ತು ವಿಶ್ರಾಂತಿ ವೆರಿ ಇಂಪಾರ್ಟೆಂಟ್ ಪ್ರಬಂಧಗಳು. ನೋವು ನಿವಾರಣೆ ಮತ್ತು ನಿರ್ವಹಣೆ ಬಗ್ಗೆ ಬರೀ ಅಂತ ಕೇಳಿದ್ದಾರೆ. ಇವು ಹೈಲೈಟ್ ಆಗಿ ಬರೀಬೇಕಾಗುತ್ತೆ. ಯೋಗದ ಬಗ್ಗೆ ಉಪಸಂಹಾರ ಈ ರೀತಿ ಬರೀಬೇಕಾಗುತ್ತೆ.
ಹಾಗೆ ಪತ್ರಲೇಖನ ಅಂದರೆ ವೆರಿ ಇಂಪಾರ್ಟೆಂಟ್. ವೈಯಕ್ತಿಕ ಪತ್ರ, ವ್ಯಾವಹಾರಿಕ ಪತ್ರ ಸಹ ಇರುತ್ತೆ. ಇದರಲ್ಲಿ ಸರಿಯಾಗಿ ನೀವು ಎರಡರಲ್ಲಿ ಒಂದು ಬರೆದರೆ ಆರಾಮ್ 4 ಅಂಕಗಳನ್ನು ಪಡೆಯಬಹುದು. ಇಂದ ಗೆ ಕೆ ಸರಿಯಾಗಿ ಎಲ್ಲಿ ಬರುತ್ತೆ ನೋಡಬೇಕಾಗುತ್ತೆ ನೀವು. ಹಾಗೆ ಇಲ್ಲಿ ಪ್ರಾಂಶುಪಾಲರು ಸಹ ಕೊಟ್ಟಿರ್ತಾರೆ. ಕಾಲೇಜಿನ ವಾರ್ಷಿಕೋತ್ಸವ ಬಗ್ಗೆ ಬರೀಬೇಕಾಗುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಕಾಲೇಜಿನ ವಾರ್ಷಿಕೋತ್ಸವ ಬಗ್ಗೆ ಬರೀಬೇಕಾಗುತ್ತೆ. ಅಂದರೆ ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ಇದು ವೈಯಕ್ತಿಕ ಪತ್ರವಾಗಿದೆ. ವೈಯಕ್ತಿಕ ಪತ್ರ ತಂದೆ ತಾಯಿ, ಗುರು ಹಿರಿಯರು, ಹಾಗೆ ಗೆಳೆಯ ಗೆಳತಿ ಬಗ್ಗೆ ಬರೆಯಬೇಕಾಗುತ್ತೆ ವೈಯಕ್ತಿಕ ಪತ್ರ. ವ್ಯಾವಹಾರಿಕ ಪತ್ರದಲ್ಲಿ ಅಂದರೆ ಎಲ್ಲರ ಬಗ್ಗೆ ಬರೆಯಬೇಕಾಗುತ್ತೆ. ಒಂದು ಕಚೇರಿ ಹಿಡ್ಕೊಂಡು ಒಂದು ಶಾಲೆಯ ಮೀಟಿಂಗ್ನವರೆಗೂ ಸಹ ಬರೀಬೇಕಾಗುತ್ತೆ. ಇಲ್ಲಿ ಏನು ನೋಡಿ ಸರಿಯಾಗಿ ಈ ರೀತಿ ಬರೀಬೇಕಾಗುತ್ತೆ. ಇದು ವೈಯಕ್ತಿಕ ಪತ್ರ. ಗೆಯಲ್ಲಿ ಹಾಕಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಇದು ಇಂದ, ಇದು ಗೆಳತಿಯ ಗೆಳತಿಗೆ ಅಂತ ಕೊಟ್ಟಿದ್ದಾರೆ. ಈ ರೀತಿ ಬರೀಬೇಕು. ಅದರೊಳಗೆ ವಿಷಯ ಒಡಲು ಅಂತ ಕೊಡುತ್ತೆ, ವಿಷಯ ಬಗ್ಗೆ ಬರೀಬೇಕು. ಹಾಗೆ ಹೊರ ವಿಳಾಸ, ವಂದನೆಗಳು, ಇಂತಿ ನಿಮ್ಮ ಪ್ರೀತಿ ಅಂತ ಸಹ ಬರೀಬೇಕು. ವೆರಿ ಇಂಪಾರ್ಟೆಂಟ್. ಹಾಗೆ ಇನ್ನೊಂದು ಪತ್ರ, ಇದು ವ್ಯಾವಹಾರಿಕ ಪತ್ರ. ವೆರಿ ಇಂಪಾರ್ಟೆಂಟ್. ವ್ಯಾವಹಾರಿಕ ಪತ್ರ ದಿನಾಂಕ ಅಂತ ಮೊದಲು ಹಾಕಬೇಕಾಗುತ್ತೆ. ಆಮೇಲೆ ಇಂದ ಅಂದರೆ ಯಾರಿಗೆ ಯಾರು ನೀವು ಅಂತ ಕೇಳಿದಾಗ ಗೆ ಇವರಿಗೆ ಅಂದರೆ ಯಾರಿಗೆ ಬರೀತಿದ್ದಾರ. ಆಮೇಲೆ ಮಾನ್ಯರೇ, ವಿಷಯದ ಏನಿದೆ ಅಂತ ಬರೀಬೇಕಾಗುತ್ತೆ. ಒಳಗೆ ವಿಷಯ ಬರೆಯೋದು ವೆರಿ ಇಂಪಾರ್ಟೆಂಟ್ ಆಗಿದೆ. ವ್ಯಾವಹಾರಿಕ ಪತ್ರ 4ಕ್ಕೆ 4 ಅಂಕ ಆರಾಮ್ ಅಂಕಗಳನ್ನು ಪಡಿಬೋದು ನೀವು. ವಂದನೆಗಳು, ಸ್ಥಳ, ತಮ್ಮ ಯಶಸ್ವಿ, ಹೀಗೆ ಪ್ರಶ್ನೆ ಉತ್ತರದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿದೆ ಇದು. ಹಾಗೆ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ. ಹೊಸ ವಿಡಿಯೋಗಳು ನಮ್ಮ ವಿಕೆ ಬಾಯ್ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇರ್ತೀವಿ, ಅಪ್ಲೋಡ್ ಮಾಡಿರ್ತೀವಿ. ನೀವು ನೋಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿದ್ದು ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಚಾನಲ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.